ನೋಡಿ, ಪ್ರಸ್ತುತ ಇದು ಒಂದು ದೇಶ ಎಲ್ಲ ಸಂಭ್ರಮದಿಂದ ಮಾಡೋ ಆಚರಣೆ ಸ್ವತಂತ್ರೋತ್ಸವ. ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿ ತಗೊಂಡ್ರು ಅವರು ಮೊದಲು ಅಲ್ಲಿ ಈಗ ಧ್ವಜಾರೋಹಣಕ್ಕೋಸ್ಕರ ಪಾಲ್ಗೊಳ್ಬೇಕು. ಇಂಥ ನಿಲುವು ಒಳ್ಳೇದಲ್ಲ. ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಅವ್ರನ್ನ ಈ ಏನು ಸಂಪುಟದಿಂದ ವಜಾ ಮಾಡಬೇಕು, ಮತ್ತೆ ಈ ಕುರಿತು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ನೋಡಿ, ಮೊದಲನೇದಾಗಿ ಇವರು ಜವಾಬ್ದಾರಿ ವಹಿಸ್ಕೊಂಡ್ರ ಅಂತಾರೋ ಸರ್ಕಾರದಲ್ಲಿ ಇದು ಸಂಭ್ರಮದಿಂದ ಸ್ವಾತಂತ್ರ್ಯ ಪಡೆದಿರೋದನ್ನ ಖುಷಿ ಪಡ್ತಾ ಇದೆ. ಇಡೀ ರಾಷ್ಟ್ರನೇ ಖುಷಿ ಪಡ್ತಾ ಇದೆ. ಅಂತ ಸಂಭ್ರಮನ ಆಚರಣೆಗೆ ಬಾವುಟ ಹಾರಿಸ್ಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಹೋಗ್ಬೇಕಾಗಿರೋದು ಅವ್ರ ಜವಾಬ್ದಾರಿ. ಈ ತರ ನಿರ್ಲಕ್ಷ್ಯ ಮಾಡೋದು ಒಳ್ಳೇದಲ್ಲ. ಈ ನಡೆನ ಅವ್ರು ಖಂಡಿಸ್ತೀವಿ ನಾವು. ಇವತ್ತಿನ 80ನೇ ಸ್ವತಂತ್ರ ಆಚರಣೆಯಾಗಿ ಏನು ಜಮೀರ್ ಅಹಮದ್ ಅವರ ಬಗ್ಗೆ ಕೇಳಿದರೆ, ದಯವಿಟ್ಟು ಅವ್ರು 100% ಈ ಕಾರ್ಯಕ್ಕೆ ಹೋಗ್ಬೇಕಾಗಿತ್ತು, ಈ ಕಾರ್ಯಕ್ಕೆ ಫ್ಲಾಗ್ ಮಾಡಬೇಕಾಗಿತ್ತು. ಅಗೌರವ ಕೊಟ್ಟಿದ್ದಾರೆ. ಅದರಿಂದ ದಯವಿಟ್ಟು ಈಗಲಾದರೂ ಮನವರಿಕೆ ಮಾಡಿ ಫ್ಲಾಗ್ ಅಪ್ಗೆ ಆಗಿರ್ತಕ್ಕಂಥ ಅಪಮಾನಕ್ಕೆ ದಯವಿಟ್ಟು ಅವರು ಇಡೀ ನಮ್ಮ ಕರ್ನಾಟಕದ ಜನತೆಯಲ್ಲಿ ಕ್ಷಮೆ ಕೇಳಬೇಕು. ಇಂಥ ನ್ಯಾಷನಲ್ ಫ್ಲಾಗ್ಗೆ ಅವರು ಅವಮಾನ ಮಾಡಿದ್ದಾರೆ. ಅದರಿಂದ ದಯವಿಟ್ಟು ಈಗಲಾದರೂ ಹೊರತು ಅವರು ಎಲ್ಲಿದ್ರು ಅವ್ರು ಹೋಗಿ ನ್ಯಾಷನಲ್ ಫ್ಲಾಗ್ಗೆ ಕೆಲಸ ಅದಕ್ಕೆ ಗೌರವ ಸಲ್ಲತಕ್ಕದ್ದು. ಇದನ್ನು ಇಷ್ಟು ಬಿಟ್ಟು ನಾನು ಬೇರೆ ಇನ್ನು ಅವ್ರಿಗೆ ಹೇಳೋ ಅಂತ ಇದಿಲ್ಲ. ನಾವೊಬ್ಬ ಸೇನಾಧಿಕಾರಿಯಾಗಿ ಅವರಿಗೆ ಒಂದು ಮಾರ್ಗದರ್ಶನ ಹೇಳ್ತಾ ಇದ್ದೀನಿ. ಈಗಲಾದರೂ ಹೋಗಿ ಅವರು ನಮ್ಮ ನ್ಯಾಷನಲ್ ಅಥೆಮ್ಗೆ ಗೌರವ ಕೊಡಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಸರ್, ಇದೊಂದು ಎಲ್ಲರಿಗೂ ಸಿಗಲ್ಲ ಸರ್ ಯೋಗ. ಅವರು ಏನು ಅಂದರೆ, ಈಗ ಯೋಗ ಸಿಕ್ಕಿರೋದು ಈ ಬಾರಿ ನಮ್ಮಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾಗವ್ರವರು. ಈ ಯೋಗ ಎಲ್ಲರಿಗೂ ಸಿಗ್ತದ ಸರ್? ಅವರು ಏನು ಮಾಡಬೇಕಿತ್ತು ಅಂತಂದರೆ ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಹೋಗ್ಬಿಟ್ಟು ಅನೌನ್ಸ್ಮೆಂಟ್ ಫ್ಲಾಗ್ ಹಾಸ್ಟಿಂಗ್ ಮಾಡಿಬಿಟ್ಟು ಇರಬೇಕಿತ್ತು. ಇವತ್ತು ಅವ್ರು ನೋಡಿದ್ರೆ ಅವ್ರು ಇರಲ್ಲ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಹೆಂಗೈತೆ ಅಂದರೆ, DK ಶಿವಕುಮಾರ್ ಸಾಹೇಬ್ರನ್ನೇ ಹೇಳ್ಬಿಟ್ಟು ಅವ್ರನ್ನ ಸಚಿವ ಸಂಪುಟದಿಂದ ಅವ್ರು ತೆಗೆದಾಕ್ಬಿಟ್ಟು ಲಾಯಕ್ಕಿಲ್ಲ ಇವರು ಅಂತ ಹೇಳ್ಬಿಡ್ಬೇಕು ಸರ್. ಅವ್ರ ಅವಶ್ಯಕತೆ ಇಲ್ಲ ಅಂದಮೇಲೆ ಏನು ಬೇಕು ಇವತ್ತು ಸರ್? ಅಗೌರವ ತೋರಿಸೋರು ಸರ್, ಅವರು ಅಗೌರವ ತೋರಿಸಿದ್ದಾರೆ. ಈಗ ಅವ್ರಿಗೆ ಬೇಕಿಲ್ಲ ಅಂದ್ರೆ ಬೇಡ ಬಿಡಿ ಸರ್, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇರ್ಲಿ ಬಿಡಿ ಸರ್. ಬೇರೆ ಯಾರನ್ನೇ ಇರ್ತಾರಲ್ಲ, ಅವ್ರಿಗೆ ಅವಕಾಶ ಸಿಕ್ತಂಗೆ ಆಗುತ್ತಲ್ಲ, ಯಾಕೆ ಬೇಕು ಅವ್ರಿಗೆ ಸರ್? ವೇಸ್ಟು ಸರ್. ಈಗ ನಮ್ಮ ಅನಿಸಿಕೆ ಪ್ರಕಾರ ಅವ್ರು ರಾಜೀನಾಮೆ ಕೊಟ್ಟು ಮನೇಲಿ ಇರೋದೇ ಬೆಟರ್ ಅನ್ನಿಸ್ತದೆ ಸರ್. ಮದನ್ ಅನ್ಬಿಟ್ಟು ಸರ್, ಅದು ನಿಜಕ್ಕೂ ಖಂಡನೀಯ. ಇದೊಂದು ರೀತಿ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಗೀತೆಗೆ ಮಾಡುವ ಅಪಮಾನನೇ. ಯಾಕಂದರೆ ಒಂದು ಅಪೂರ್ವ ಕ್ಷಣ ಇದು. ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿ ಧ್ವಜಾರೋಹಣ ಮಾಡೋದು, ತ್ರಿವರ್ಣ ಧ್ವಜನ, ಅದು ಹೆಮ್ಮೆ ಅಲ್ವಾ? ಹಾಗಾಗಿ ಜಮೀರು ಕೇವಲ ಬಾಯಿ ಮಾತಲ್ಲಿ ನಾನು ಹಿಂದೂಸ್ತಾನಿ, ಭಾಳ ದೇಶಭಕ್ತ, ನಾನು ಮುಸಲ್ಮಾನ ಆಗಿದ್ರು ಭಾಳ ದೇಶಭಕ್ತ ಅಂತ ಹೇಳ್ತಾರೆ ಹೊರತು ಅದನ್ನು ಚಾಚು ತಪ್ಪದೆ ಕೃತಿಯಲ್ಲಿ ತೋರಿಸ್ತಿಲ್ಲ. ಅವರು ಈ ಒಂದು ಸಂದರ್ಭಕ್ಕೆ ಧ್ವಜಾರೋಹಣ ಮಾಡಿ ಆ ನಂತರ ಅವರು ಜವಾಬ್ದಾರಿ ಬೇರೆ ಜಿಲ್ಲೆಗೆ ಕೊಡಿ ಅಂತ ಕೇಳ್ಬೋದಿತ್ತು. ಈಗಲೇ ಇದು ನಿಜಕ್ಕೂ ಖೇದಕರ ಮತ್ತು ವಿಷಾದನೀಯ. ಇನ್ನು ಮುಂದೆ ಆದರೂ ಬೇರೆ ರಾಜಕಾರಣಿಗಳೇ ಆಗಲಿ, ಎಲ್ಲರೇ ಆಗಲಿ, ಇಂಥ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಒಂದು ರಾಷ್ಟ್ರೀಯ ಹಬ್ಬಗಳಿಗೆ ಅವಮಾನ ಮಾಡುವಂಥದ್ದನ್ನು ಮುಂದೆ ಆದರೂ ಯಾರು ಅವರು ಅಗೌರವವನ್ನು ತೋರಿಸಬಾರ್ದು. ಇದರಿಂದ ಪಾಠ ಕಲಿಬೇಕು. ಅವಕಾಶ ಸಿಕ್ಕಿದ್ದು ಉಪಯೋಗಿಸ್ಕೊಂಡಿಲ್ಲ. ಅವ್ರಿಗೆ ಏನೋ ಒಂದು ದೇಶ ಪ್ರೇಮ ಮಾಡ್ಕೊಬೇಕಾಗಿತ್ತು, ಮಾಡಿಲ್ಲ. ಅದು ತಪ್ಪು. ನಮ್ಮಲ್ಲೇ ನಮ್ಮ ಕರ್ನಾಟಕದಲ್ಲೇ ಇದ್ದಂಗೆ ಹೇಳ್ಬಾರ್ದು.